ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲ್ಲ, ನಿನ್ ಮುಖದಲ್ಲಿರೋ ಆತಂಕ ನೋಡ್ತಿದ್ರೆ ನನಗೆ ಯಾಕೋ ಹಾಗ ಅನ್ನಿಸ್ತು ಅಷ್ಟೇ. ಬೇರೇನೋ ಟೆನ್ಷನ್ ಅಲ್ಲೇ ಇದೆಯಾ? ಆ ಥರ ಎಲ್ಲ ಏನೂ ಇಲ್ಲ ಪಲ್ಲವಿ. ಅನು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾಳಲ್ವಾ, ಅವಳು ಎಲ್ಲಿ ಬಿದ್ದೋಗ್ತಾಳೆ ಅನ್ನೋ ಭಯ. ಹಾಗಾಗಿ ಸ್ವಲ್ಪ ಅವಳ ಹಿಂದೆನೇ ಇರಬೇಕು, ಬಂದವರೆಲ್ಲ ವಿಚಾರಿಸ್ಕೋಬೇಕು. ಅದೆಲ್ಲ ಗಡಿಬಿಡಿ ಬಿಟ್ರೆ ಬೇರೆ ಏನೂ ಇಲ್ಲ. ಅನು ಬಿದ್ದು ಗಾಯ ಮಾಡ್ಕೊಂಡ್ರೆ ಏನ್ ಮಾಡೋದು ಹೇಳು? ಗೀತಕ್ಕ, ನಮ್ಮನ್ನು ಅಂದ್ರೆ ಎಷ್ಟು ಕಾಳಜಿ ಅಲ್ವಾ ನಿಮ್ಗೆ? ಮತ್ತೆ ನಮ್ಮ ಮನೇಲಿರೋದು ಅವಳೊಬ್ಳೆ ಪುಟ್ಟ ಹುಡುಗಿ, ಕಾಳಜಿ ಇಲ್ದೇ ಇರುತ್ತಾ? ಯಾವ್ದೇ ಕಾರಣಕ್ಕೂ ಅವಳ ಮುಂದೆ ನಿನ್ ಚಿಕ್ಕ ಹುಡುಗಿ ಅಂತ ಹೇಳ್ಬೇಡ, ಮತ್ತದಕ್ಕೂ ಕೋಪ ಮಾಡ್ಕೋತಾಳವಳು. ಗೊತ್ತು ಪಲ್ಲವಿ, ಅವಳು ಪ್ರಿನ್ಸೆಸ್ಸು ಅಂತ. ಸರಿ ಸರಿ, ನಾನು ಹೋಗಿ ಆರತಿ ರೆಡಿ ಮಾಡ್ಕೊಂಡು ಅವ್ರೆಲ್ರನ್ನೂ ವೆಲ್ಕಮ್ ಮಾಡ್ತೀನಿ. ಸರಿ ಗೀತಕ್ಕ. ಅಬ್ಬಾ ದೇವ್ರೆ. ಓಹೋ, ಬರ್ಬೇಕು ಬರ್ಬೇಕು. ನಮಸ್ಕಾರ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಅಮ್ಮ ಬಾ. ಹಾ, ಬಂದೆ. ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಮಿಸಲಿ ನಗುವ ನವ ಮಧುಮಗನಿಗೆ ಮಿಸಲಿ ನಗುವ ನವ ಮಧುಮಗನಿಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಮಿಸಲಿ ನಗುವ ನವ ಮಧುಮಗನಿಗೆ ಮಿಸಲಿ ನಗುವ ನವ ಮಧುಮಗನಿಗೆ. ಅಯ್ಯೋ, ಇವಳ್ಯಾಕ್ ಬಂದ್ಲು? ಏನ್ ಹೇಳ್ತಾಳೋ ಏನೋ. ಆಯನು ಹಾಯ್. ಅನು, ಇಲ್ಲೇನ್ ಮಾಡ್ತಿದ್ಯಾ? ಬಾ ಬಾ. ಬನ್ನಿ. ಎಷ್ಟು ಅಂತ ನಾನು ಕಳ್ಳನ ಥರ ಓಡಾಡಲಿ, ಅನುಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಭೀಮಾಂಬಿಕಾ ಈ ಮದುವೆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಮದುವೆ ಒಂದು ಮುಗಿಲಿ, ಆಗ ಪಲ್ಲವಿಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಮಗಳು ನನ್ನ ಕೈ ಸೇರೋವರೆಗೂ ಎಲ್ಲನೂ ಕಂಟ್ರೋಲ್ ಮಾಡ್ಕೊತೀನಿ. ಆಮೇಲೆ ನಾನು ನಿಜವಾದ ದರ್ಶನ ಮಾಡಿಸ್ತೀನಿ. ಅಮ್ಮ, ಪಲ್ಲವಿ ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದ್ದೀನಮ್ಮ? ತುಂಬಾ ಚೆನ್ನಾಗಿದೆ ಕಣೋ. ಈ ಡೆಕೋರೇಷನ್ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು. ಇದಕ್ಕೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅಲ್ವಾ? ನಾನೇನಮ್ಮ ಕಷ್ಟಪಟ್ಟಿದ್ದು? ಅವಳಿ ಮನೆಗೋಸ್ಕರ ಎಷ್ಟು ತ್ಯಾಗ ಮಾಡಿದಾಳಮ್ಮ. ಅವಳು DC ಅಮ್ಮ. ಅವಳ ಮದ್ವೆಗೆ ಇಷ್ಟು ಇಲ್ದೇನೆ ಹೋದ್ರೆ ಹೇಗೆ? ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಒಳ್ಳೆ ಗಂಡ ಸಿಕ್ಕಿದಾನಲ್ಲ, ಆ ದೇವ್ರಿಗೆ ನಾವು ಎಷ್ಟು ಋಣಿಯಾಗಿದ್ರು ಸಾಲಲ್ಲ. ನಿಜಪ್ಪ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಅವಳಿಗೆ ಮದ್ವೆಗ ಅವಕಾಶ ಕೊಟ್ಟನಲ್ಲ ಆ ದೇವ್ರು, ಅವನಿಗೆ ತುಂಬಾ ವಂದನೆಗಳು.
ಅಮ್ಮ ಒಂದ್ ಕಡೆ ಪಲ್ಲವಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಒಂದ್ ಕಡೆ ದುಃಖ, ಮತ್ತೊಂದ್ ಕಡೆ ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅನ್ನೋ ಆನಂದನೂ ಇದೆಯಮ್ಮ. ನಿಜ. ಅಲ್ಲ, ಯಾಕೆ ದುಃಖ ಪಡ್ಬೇಕು? ಮನೇನು ದೂರ ಇಲ್ಲ. ಮದ್ವೆ ಆಗಿ ಅವಳು ಗಂಡನ ಮನೆಗೆ ಹೋದ್ರು ನಾವು ನೋಡ್ಬೇಕು ಅಂದ್ರೆ ಅವಳು ಬರ್ತಾಳೆ, ಅವಳು ನೋಡ್ಬೇಕು ಅಂದ್ರೆ ನಾವು ಹೋಗೋಣ, ಅಷ್ಟೇ ಅಲ್ವಾ? ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣೆ ಸಿಕ್ಕಿದ್ದಾಳೆ. ನಿಜಪ್ಪ, ನನಗಂತೂ ಖುಷಿ. ಅಯ್ಯೋ ನಡಿ, ಮಾತಾಡ್ತಾ ನಿಂತು ಬಿಟ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ಇನ್ನೂ ತುಂಬಾ ಕೆಲಸಗಳಿವೆ. ನಡಿ ನಡಿ ಹೋಗೋಣ. ತುಂಬಾ ಚೆನ್ನಾಗಿದ್ದಾಳೆ. ನನ್ನ ದೃಷ್ಟಿನೇ ತಾಗತ್ತೆ ನನ್ನ ಮೊಮ್ಮಗಳಿಗೆ. ತುಂಬಾ ಗ್ರ್ಯಾಂಡ್ ಆಗ್ಬೇಡ, ಸ್ವಲ್ಪ ಸಿಂಪಲ್ ಆಗಿ ಹಾಕಿ. ಸಿಂಪಲ್ ಅನ್ನೋ ಮಾತೇ ಇಲ್ಲ. ನೀನ್ ಮದ್ವೆ ಹುಡುಗಿ, ಗೊತ್ತಾಗುತ್ತೆ ಮೆಹಂದಿ ಹಾಕಿದ್ಮೇಲೆ ವಿಕ್ರಾಂತ್ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಪಲ್ಲವಿ. ನಿನ್ ಕೈಯಲ್ಲಿ ಮೆಹಂದಿ ರಂಗು ಹೇಗ್ ಗಾಢವಾಗಿ ಮೂಡುತ್ತೋ ಹಾಗೆ ನಿನ್ನ ಮತ್ತೆ ವಿಕ್ರಾಂತ್ ನಡುವೆ ಇರೋ ಸಂಬಂಧ ಗಾಢವಾಗಿದೆ ಅಂತ ಅರ್ಥ. ಓಯೋ, ಅಂದ್ಮೇಲೆ ಮುಗಿದೋಯ್ತು. ಗೋರಂಟಿ ಹಾಕಬೇಕು ಅಂತಾನೆ ಇಲ್ಲ, ಸೊಗಣಿ ಹಾಕಿದ್ರು ಗುಲಾಬಿಕ್ಕಿಂತ ಕೆಂಪಾಗುತ್ತೆ. ರೀ, ಗೋರಟ್ಟಿ ಕೆಂಪಗಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಿಕ್ರಾಂತ್ ಹೆಸರು ಹೇಳಿದ ತಕ್ಷಣ ಪಲ್ಲವಿ ಮುಖ ನೋಡಿ ಹೇಗ್ ಕೆಂಪಗಾಗಿದೆ. ಸುಮ್ನಿರಿ ಗೀತಕ್ಕ. ಅಮ್ಮ, ನಂಗೂ ಮೆಹಂದಿ ಹಾಕ್ಸಮ್ಮ. ಸರಿ, ಹಾಕ್ಸ್ಕೊ. ಅಮ್ಮ, ನಂಗೂ ಮೆಹಂದಿ ಬಿಡ್ಸಕ್ ಹೇಳಿ ಅಮ್ಮ. ಇಬ್ರಿಗೂ ಬೇಕಾ? ಸರಿ, ಹಾಕ್ಸೋಣ. ಪಲ್ಲವಿ, ನಿನ್ ಕೈ ಮೇಲೆ ನಿನ್ ಗಂಡನ ಹೆಸರು ಹಾಕ್ಸ್ಕೊಳೆ. ಹಾಗೆ. ನಿಮ್ ಗಂಡನ ಹೆಸರೇನು? ಅಯ್ಯೋ 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 ಅಯ್ಯೋ, ಈಗ್ಲೇ ಇಷ್ಟ ನಾಚ್ಕೊಂಡ್ರೆ ಮುಂದೆ ಹೇಗೆ ಸಂಸಾರ ಮಾಡ್ತೀಯಾ? ಬರ್ಸ್ಕೊಳೆ ಕೈ ಮೇಲೆ. ಹಾ. ಅದು ನನ್ ಗಂಡನ ಹೆಸರು. ಅಯ್ಯೋ ಪಲ್ಲವಿ, ಆ ತರ ಗಂಡನ ಹೆಸರು ಬಾಯ್ ಬಿಟ್ಟು ಹೇಳ್ಬಾರ್ದು. ಗಂಡನ ಹೆಸರು ಹೇಳಿದ್ರೆ ಆಯಸ್ ಕಡಿಮೆ ಆಗುತ್ತೆ. ಮನೆಯಲ್ಲೂ ನಿಂದು ಕಿರಿ 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 ಕಿರಿ, ಮದ್ವೆಗ್ ಬಂದ್ರು ನಿಂಗೆ ಕಿರಿ ಕಿರಿ ಕಿರಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೆ. ಹಾಗಿದ್ರೆ ನನ್ನ ಪಪ್ಪನ ಹೆಸರನ್ನ ನಾನು ಹೇಳ್ತೀನಿ.